ಪ್ಯಾಕೇಜ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ನಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. ನಮಸ್ಕಾರ. ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಜೀವ ವಿಮೆಯ ಪಾಲಿಸಿಗಳ ಸರೆಂಡರ್ ವ್ಯಾಲ್ಯೂಗೆ ಸಂಬಂಧಿಸಿದ ನಿಯಮಗಳ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ವಿಮಾ ನಿಯಂತ್ರಕ IRDA ಜೀವ ವಿಮೆಯ ಪಾಲಿಸಿಗಳ ಸರೆಂಡರ್ ವ್ಯಾಲ್ಯೂಗೆ ಸಂಬಂಧಿಸಿದಂತೆ ನಿಯಮಗಳಲ್ಲಿ ಬದಲಾವಣೆಯನ್ನು ತಂದಿದೆ. ಮೆಚುರಿಟಿಗೂ ಮೊದಲೇ ವಿಮಾ ಪಾಲಿಸಿಯನ್ನು ಕ್ಲೋಸ್ ಮಾಡಿದರೆ ಅದುವೇ ಸರೆಂಡರ್. ನೀವು ಪಾಲಿಸಿಯನ್ನು ಸರೆಂಡರ್ ಮಾಡಿದರೆ ನೀವು ಪಾವತಿಸಿರುವ ಪ್ರೀಮಿಯಂನ ಒಂದು ಭಾಗ ನಿಮಗೆ ಸಿಗುತ್ತೆ. ಇದೇ ಸರೆಂಡರ್ ವ್ಯಾಲ್ಯೂ. ಏಪ್ರಿಲ್ 1ರಿಂದ ಈ ಸರೆಂಡರ್ ವ್ಯಾಲ್ಯೂಗೆ ಸಂಬಂಧಿಸಿದ ಹಾಗೆ ಹೊಸ ನಿಯಮಗಳು ಜಾರಿಗೆ ಬಂದಿವೆ. ಹಾಗಾದರೆ ಸರೆಂಡರ್ ವ್ಯಾಲ್ಯೂಗೆ ಸಂಬಂಧಿಸಿದ ಹೊಸ ನಿಯಮಗಳು ಏನು? ಈ ನಿಯಮ ಬದಲಾವಣೆ ಯಾವ ಪರಿಣಾಮ ಬೀರುತ್ತೆ? ವಿಮೆಯ ಪಾಲಿಸಿಯನ್ನು ಖರೀದಿಸಿದಾಗ ಯಾವ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು? ಇವೆಲ್ಲವನ್ನ ನಾವೀಗ ತಿಳ್ಕೊಳ್ಳೋಣ. ವಿಮೆಯನ್ನು ಪಡೆದವರು ಪಾಲಿಸಿಯನ್ನು ಸರೆಂಡರ್ ಮಾಡಿದರೆ ಅವರು ಪಾವತಿ ಮಾಡಿದ ಪ್ರೀಮಿಯಂನ ಬಹುಪಾಲು ಅವರಿಗೆ ವಾಪಸ್ ಸಿಗಲ್ಲ. ಹೀಗಾಗಿ ವಿಮೆ ಪಡೆದವರನ್ನ ಭಾರೀ ಪ್ರಮಾಣದ ನಷ್ಟದಿಂದ ರಕ್ಷಣೆ ಮಾಡುವುದಕ್ಕೆ ಸಾಂಪ್ರದಾಯಿಕ ಪಾಲಿಸಿಗಳ ಸರೆಂಡರ್ ವ್ಯಾಲ್ಯೂವನ್ನು ಹೆಚ್ಚು ಮಾಡುವ ಬಗ್ಗೆ IRDA ಇತ್ತೀಚೆಗೆ ಪ್ರಸ್ತಾಪ ಮಾಡಿತ್ತು. ಈ ಹೊಸ ನಿಯಮಗಳ ಬಗ್ಗೆ ತಿಳಿದುಕೊಳ್ಳುವುದಕ್ಕೂ ಮೊದಲು ನಾವು ಸರೆಂಡರ್ ವ್ಯಾಲ್ಯೂ ಸಂಬಂಧ ಇದ್ದ ಹಳೆಯ ನಿಯಮಗಳ ಬಗ್ಗೆ ಕೂಡ ಒಮ್ಮೆ ನೋಡಿಬಿಡೋಣ. ಈವರೆಗೆ ಜೀವ ವಿಮಾ ಕಂಪನಿಗಳು ಪಾಲಿಸಿ ಸರೆಂಡರ್ ಮಾಡೋದಕ್ಕೆ 2 ಆಯ್ಕೆಗಳನ್ನು ಕೊಡ್ತಾ ಇತ್ತು. ಮೊದಲನೇದಾಗಿ ಗ್ಯಾರಂಟೀಡ್ ಸರೆಂಡರ್ ವ್ಯಾಲ್ಯೂ. ಇದರಲ್ಲಿ ನೀವು 3 ವರ್ಷ ಪೂರ್ಣಗೊಂಡ ಮೇಲೆ ಮಾತ್ರ ಪಾಲಿಸಿಯನ್ನು ಸರೆಂಡರ್ ಮಾಡಬಹುದಾಗಿತ್ತು. ಒಂದು ವೇಳೆ 3 ವರ್ಷಕ್ಕೂ ಮೊದಲೇ ಪಾಲಿಸಿಯನ್ನು ಸರೆಂಡರ್ ಮಾಡಿದರೆ ಯಾವುದೇ ಹಣ ನಿಮಗೆ ವಾಪಸ್ ಸಿಗೋದಿಲ್ಲ. ಇನ್ನು 2ನೇ ಆಯ್ಕೆಯಲ್ಲಿ ಪಾಲಿಸಿ ಪಡೆದವರಿಗೆ ವಿಶೇಷವಾದ ಸರೆಂಡರ್ ವ್ಯಾಲ್ಯೂ ಸಿಗ್ತಾ ಇತ್ತು. ಈ ಮೌಲ್ಯವನ್ನು ಬೇಸಿಕ್ ಸಮ್ ಅಶ್ಯೂರ್ಡ್, ಒಟ್ಟು ಬೋನಸ್ ಮತ್ತು ಪಾವತಿ ಮಾಡಿರುವ ಪ್ರೀಮಿಯಂ ಮೊತ್ತದ ಆಧಾರದ ಮೇಲೆ ನಿರ್ಧರಿಸಲಾಗುತ್ತೆ. ಒಂದು ವೇಳೆ 3 ವರ್ಷಗಳವರೆಗೆ ಪ್ರೀಮಿಯಂ ಪಾವತಿ ಮಾಡಿದರೆ ಆಗ ಒಟ್ಟು ಠೇವಣಿ ಮಾಡಿರುವ ಮೊತ್ತದ 30% ವಾಪಸ್ ಮಾಡಲಾಗ್ತಾ ಇತ್ತು. 4ರಿಂದ 7 ವರ್ಷಗಳ ನಡುವೆ ಪಾಲಿಸಿಯನ್ನು ಸರೆಂಡರ್ ಮಾಡಿದರೆ 50% ಮೊತ್ತವನ್ನು ವಾಪಸ್ ಕೊಡಲಾಗ್ತಾ ಇತ್ತು. ಹೀಗೆ ಸರೆಂಡರ್ ವ್ಯಾಲ್ಯೂಗೆ ಸಂಬಂಧಿಸಿದ ಹಾಗೆ ವಿಮಾ ಕಂಪನಿಗಳು ಬೇರೆ ಬೇರೆ ನಿಯಮಗಳನ್ನು ಹೊಂದಿವೆ. IRDA ಈಗ ಈ ಸರೆಂಡರ್ ವ್ಯಾಲ್ಯೂಗೆ ಸಂಬಂಧಿಸಿದಂತೆ ನಿಯಮಗಳನ್ನು ಫಿಕ್ಸ್ ಮಾಡಿದೆ. ಈಗ ನಿಮಗೆ ಪಾಲಿಸಿ ಸರೆಂಡರ್ ಮಾಡೋದ್ರಿಂದ ಗ್ಯಾರಂಟೀಡ್ ರಿಟರ್ನ್ ಸಿಗುತ್ತೆ. ಆದರೆ ಇದರಿಂದ ವಿಮೆ ಪಡೆದವರಿಗೆ ಅಷ್ಟೇನೂ ಅನುಕೂಲ ಆಗಲ್ಲ. ಹೊಸ ವ್ಯವಸ್ಥೆಯಲ್ಲಿ ಹಳೆಯ ಪಾಲಿಸಿ ಇದ್ದರೆ ಆಗ ಸರೆಂಡರ್ ವ್ಯಾಲ್ಯೂ ಹೆಚ್ಚಾಗಿ ಸಿಗುತ್ತೆ. ಹೊಸ ನಿಯಮಗಳ ಅಡಿಯಲ್ಲಿ 2ನೇ ವರ್ಷದಲ್ಲಿ ಪಾಲಿಸಿಯನ್ನು ಸರೆಂಡರ್ ಮಾಡಿದರೆ ಒಟ್ಟು ಪ್ರೀಮಿಯಂನ 30% ರೀಫಂಡ್ ಮಾಡಲಾಗುತ್ತೆ. ಆದರೆ ನೀವು ಮೊದಲು 2 ಪ್ರೀಮಿಯಂಗಳನ್ನು ಡೆಪಾಸಿಟ್ ಮಾಡಿದರೆ ಮಾತ್ರ ನಿಮಗೆ ಈ ಸರೆಂಡರ್ ವ್ಯಾಲ್ಯೂನ ಲಾಭ ಸಿಗುತ್ತೆ. 3ನೇ ವರ್ಷದಲ್ಲಿ ಪಾಲಿಸಿ ಸರೆಂಡರ್ ಮಾಡಿದರೆ ವಿಮಾ ಕಂಪನಿಯು ಒಟ್ಟು ಮೊತ್ತದ 35% ಹಿಂದಿರುಗಿಸುತ್ತೆ. 4ರಿಂದ 7ನೇ ವರ್ಷದಲ್ಲಿ ವಿಮಾ ಪಾಲಿಸಿಯನ್ನು ಸರೆಂಡರ್ ಮಾಡಿದರೆ ಒಟ್ಟು ಪಾವತಿ ಮಾಡಿರುವ ಪ್ರೀಮಿಯಂನ ಮೊತ್ತದ 50% ಪಾಲಿಸಿ ಪಡೆದವರಿಗೆ ಹಿಂದಿರುಗಿಸಲಾಗುತ್ತೆ. ಒಂದು ವೇಳೆ ನೀವೇನಾದರೂ ಪಾಲಿಸಿ ಮ್ಯೂಚೂರ್ ಆಗೋದಕ್ಕೆ 2 ವರ್ಷಗಳಿರುವ ಹಾಗೆ ಪಾಲಿಸಿಯನ್ನು ಸರೆಂಡರ್ ಮಾಡಿದರೆ ನಿಮಗೆ ಪಾವತಿ ಮಾಡಿರುವ ಪ್ರೀಮಿಯಂನ ಮೊತ್ತದ 90% ವಾಪಸ್ ಸಿಗುತ್ತೆ. ಪಾಲಿಸಿ ಏನಾದರೂ ಸಿಂಗಲ್ ಪ್ರೀಮಿಯಂ ಆಗಿದ್ದರೆ ಆಗ ಅದನ್ನು 2 ವರ್ಷದ ಬಳಿಕ ಸರೆಂಡರ್ ಮಾಡಬಹುದು. ಹೊಸ ನಿಯಮಗಳ ಅಡಿಯಲ್ಲಿ 3ನೇ ವರ್ಷದಲ್ಲಿ ಒಟ್ಟು ಪ್ರೀಮಿಯಂನ ಮೊತ್ತದ 75% ರೀಫಂಡ್ ಮಾಡಲಾಗುತ್ತೆ. ಒಂದು ವೇಳೆ ಪಾಲಿಸಿಯ ಕೊನೆಯ 2 ವರ್ಷದಲ್ಲಿ ಸರೆಂಡರ್ ಮಾಡಿದರೆ ಆಗ 90% ಹಣ ಸಿಗುತ್ತೆ. ಈಗ ಬರುವ ಪ್ರಶ್ನೆ ಏನಪ್ಪಾ ಅಂದರೆ, ಈ ಬದಲಾವಣೆಯಿಂದ ಏನು ಪರಿಣಾಮ ಬೀರುತ್ತೆ ಅನ್ನೋದು. ಸೆಬಿ ನೋಂದಾಯಿತ ಹೂಡಿಕೆಯ ಸಲಹೆಗಾರರಾದ ಜಿತೇಂದ್ರ ಸೋಲಂಕಿ ಅವರಿಂದ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಅವರು ಹೇಳೋ ಪ್ರಕಾರ ಹೊಸ ನಿಯಮಾವಳಿಗಳ ಅಡಿಯಲ್ಲಿ ಗ್ಯಾರಂಟೀಡ್ ಸರೆಂಡರ್ ವ್ಯಾಲ್ಯೂಗೆ ಅವಕಾಶವಿದೆ. ಆದರೆ ಇದರಿಂದ ಕೂಡ ವಿಮೆ ಪಡೆದವರಿಗೆ ಹೆಚ್ಚಿನ ಅನುಕೂಲ ಆಗಲ್ಲ. ಹೊಸ ನಿಯಮಗಳು ಹೆಚ್ಚು ಕಡಿಮೆ ಹಳೆ ರೀತಿಯಲ್ಲೇ ಇದೆ. ಮೊದಲ ಪ್ರಸ್ತಾವನೆಯಲ್ಲಿ ನಿರ್ದಿಷ್ಟ ಸಮಯದ ಬಳಿಕ ಸರೆಂಡರ್ ಚಾರ್ಜಸ್ ಅನ್ನು ತೆಗೆದು ಹಾಕಬೇಕು ಅನ್ನೋದಕ್ಕೆ ವಿಮಾ ನಿಯಂತ್ರಕ ಪ್ರಾವಿಷನ್ ಮಾಡಿತ್ತು.
ಆದರೆ ವಿಮಾ ವಲಯದ ಲಾಭಿಯ ಕಾರಣದಿಂದ ಈ ಪ್ರಸ್ತಾವನೆಯನ್ನು ಹಿಂಪಡೆಯಲಾಯಿತು. ಒಂದು ವೇಳೆ ಈ ಹಳೆಯ ಪ್ರಸ್ತಾವನೆ ಅನುಷ್ಠಾನ ಆಗಿದ್ದಿದ್ರೆ ನಿರ್ದಿಷ್ಟ ಸಮಯದ ಬಳಿಕ ಪೂರ್ತಿ ಪ್ರೀಮಿಯಂ ಮೊತ್ತವನ್ನು ಸರೆಂಡರ್ ವ್ಯಾಲ್ಯೂ ಆಗಿ ಪಡೆಯಬಹುದಾಗಿತ್ತು. ಆದರೆ ಈಗ ಪಾಲಿಸಿ ಮೆಚ್ಯೂರ್ ಆಗೋದಕ್ಕೆ ಇನ್ನೊಂದು ವರ್ಷ ಬಾಕಿ ಇದ್ರೂ ನಾವು ಪ್ರೀಮಿಯಂ ಆಗಿ ಪಾವತಿಸಿದ ಮೊತ್ತದ 90% ಮಾತ್ರ ರೀಫಂಡ್ ಪಡೆಯಬಹುದು. ಒಟ್ಟಾರೆಯಾಗಿ IRDAನ ಹೊಸ ನಿಯಮಗಳಿಂದ ವಿಮಾ ಕಂಪನಿಗಳಿಗೆ ಮತ್ತೆ ಲಾಭ ಆಗುತ್ತೆ. ಇನ್ನು ತಪ್ಪಾಗಿ ವಿಮೆಯ ಮಾರಾಟ ಅಂದರೆ ಸುಳ್ಳು ಹೇಳಿ ಜನರನ್ನು ನಂಬಿಸಿ ಅವರು ವಿಮೆ ಖರೀದಿಸುವ ಹಾಗೆ ಮಾಡ್ತಾ ಇರುವ ಪ್ರಕರಣಗಳು ದೇಶದಲ್ಲಿ ಹೆಚ್ಚಾಗ್ತಾನೇ ಇದೆ. ಸರ್ಕಾರ ಕೂಡ ಈ ವಿಚಾರವಾಗಿ ಕಳವಳವನ್ನು ವ್ಯಕ್ತಪಡಿಸಿದೆ. 80 ವರ್ಷ ಮೇಲ್ಪಟ್ಟವರಿಗೂ ಜೀವ ವಿಮೆಯ ಮಾರಾಟ ಮಾಡಿದ ನಿದರ್ಶನಗಳಿವೆ. ಭಾರಿ ಕಮಿಷನ್ನ ಆಸೆಗೆ ಈ ರೀತಿ ಮಾಡಲಾಗ್ತಾ ಇದೆ. ಸರೆಂಡರ್ ಚಾರ್ಜಸ್ ಅನ್ನ ಏನಾದರೂ IRDA ಕಡಿತ ಮಾಡಿದರೆ ವಿಮಾ ಕಂಪನಿಗಳು ಸಹಜವಾಗಿಯೇ ಏಜೆಂಟರ್ ಕಮಿಷನ್ಗೆ ಕತ್ತರಿಯನ್ನು ಹಾಕ್ತಾ ಇತ್ತು. ಇದರಿಂದ ವಿಮೆಯ ಮಾರಾಟದಲ್ಲಿ ನೆಗೆಟಿವ್ ಅಂದರೆ ನಕಾರಾತ್ಮಕವಾದ ಪರಿಣಾಮ ಉಂಟಾಗ್ತಾ ಇತ್ತು. ಸರೆಂಡರ್ ವ್ಯಾಲ್ಯೂ ಹೆಚ್ಚು ಮಾಡಿರೋದ್ರಿಂದ ಆಗಬಹುದಾದ ಅನುಕೂಲ ಏನಪ್ಪಾ ಅಂದರೆ ವಿಮೆಯ ತಪ್ಪು ಮಾರಾಟ ಅಥವಾ ಸುಳ್ಳು ಹೇಳಿ ಪಾಲಿಸಿಯನ್ನು ಮಾರಾಟ ಮಾಡೋದನ್ನು ಕಡಿಮೆ ಮಾಡಬಹುದು. ಈ ವಿಚಾರವಾಗಿ IRDA ಹಿಂದೆ ಹೆಜ್ಜೆಯನ್ನು ಇಟ್ಟರೆ ಆಗ ತಪ್ಪು ಮಾಹಿತಿ ಮಾರಾಟದ ಪ್ರಕರಣಗಳು ಹೆಚ್ಚಾಗುತ್ತೆ. ಇದರ ಪರಿಣಾಮಗಳನ್ನು ವಿಮೆ ಪಡೆದವರೇ ಎದುರಿಸಬೇಕಾಗುತ್ತೆ. ಸೊ ಇಂತಹ ಸನ್ನಿವೇಶದಲ್ಲಿ ಚೆನ್ನಾಗಿ ಯೋಚನೆ ಮಾಡಿ ನಂತರವಷ್ಟೇ ಜೀವ ವಿಮೆಯ ಪಾಲಿಸಿಯನ್ನು ಖರೀದಿ ಮಾಡಬೇಕು. ಯಾವುದೋ ಒತ್ತಡಕ್ಕೆ ಮಣಿದು ಪಾಲಿಸಿಯನ್ನು ಖರೀದಿ ಮಾಡಬೇಡಿ. ಮೆಚುರಿಟಿಗೂ ಮೊದಲೇ ನೀವು ಜೀವ ವಿಮಾ ಪಾಲಿಸಿಯನ್ನು ಕ್ಲೋಸ್ ಮಾಡಿದರೆ ನೀವು ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ನೀವು ಪಾವತಿ ಮಾಡಿರುವ ಮೊತ್ತದ ಅಲ್ಪ ಭಾಗ ಮಾತ್ರ ನಿಮಗೆ ಸಿಗುತ್ತೆ. ಪಾಲಿಸಿ ಸರೆಂಡರ್ ಮಾಡೋದಕ್ಕೂ ಮೊದಲು ಅದಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಸಂಪೂರ್ಣವಾಗಿ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.